ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಕಾವ್ಯ ಸೋಮ್ಲಿ ತಟ್ ಚಾನಲ್. ಯಾರ್ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಕ್ಲೀನಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ಬ್ಯಾಗ್ಸ್ ಎಲ್ಲ ತೆಗೆದ್ಮೇಲೆ ಫಸ್ಟು ಇಲ್ಲಿರೋ ಕಸಗಳು ಕೆಳಗಡೆ ಬಿದ್ದಿರುತ್ತಲ್ಲ, ಹುಲ್ಲು ಎಲ್ಲನ ಅದನ್ನೆಲ್ಲ ತೆಗೆದಾಕ್ಬಿಟ್ಟು ಇವಾಗ ಕ್ಲೀನಿಂಗ್ ಪ್ರಾಸೆಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೇವಿಂದು ಇದಕ್ಕೆ ಮುಂಚೆ ವಿಡಿಯೋಗಳಲ್ಲಿ ತೋರಿಸಿದ್ದೆ. ಬೇವಿಂದು ಎಲೆಗಳನ್ನೆಲ್ಲ ನಾನು ಜೊತೆ ಮಾಡಿ ಒಂದು ಗುಂಪು ಥರ ಮಾಡಿ ಬ್ಯಾಗ್ಸ್ ಮೇಲೆ ಟೈ ಮಾಡಿದ್ದೆ, ಕಟ್ಟಿದ್ದೆ. ಅದೇನಕ್ಕೆ ಅಂದರೆ ಇನ್ಸೆಕ್ಟ್ಸ್, ಕಪ್ಪು ಚಿಟ್ಟೆ ಹುಳಗಳೆಲ್ಲ ಬರುತ್ತಲ್ಲ, ಸೊಳ್ಳೆಗಳು, ಇವೆಲ್ಲ ಅವಾಯ್ಡ್ ಆಗಲಿ ಅಂತ. ಅದೆಲ್ಲ ಸಹ ಒಣಗೋಗಿತ್ತು ಬೇವಿನ ಎಲೆದು. ಅವನ್ನೆಲ್ಲ ತೆಗೆದುಬಿಟ್ಟು ಕೆಳಗಡೆ ಹಾಕಿ ಅದ್ರ ಮೇಲೆ ಸ್ವಲ್ಪ ಹುಲ್ಲು ಹಾಕ್ಬಿಟ್ಟು ಈ ಪ್ರಾಸೆಸ್ನ ಮಾಡ್ತಾಯಿದ್ದೀನಿ. ಇದನ್ನು ಮಾಡೋ ಉದ್ದೇಶ ಏನಂದರೆ ಸೊಳ್ಳೆಗಳು, ಕಪ್ಪು ಚಿಟ್ಟೆಗಳು ಏನಾದರೂ ಮೇಲೆ ಕೂತಿದ್ರೂ ಸಹ ಇದು ಸ್ಮೆಲ್ ಬರುತ್ತಲ್ಲ, ಬೇವಿಂದು ಸ್ಮೆಲ್ಗೆ ಹೊಟ್ಟೋಗ್ಲಿ ಅಂತ. ನಾರ್ಮಲಿ ಬಂದು ಎಲ್ಲರೂ ಆದರೆ ನೀಮ್ ಆಯಿಲ್ನ ಸ್ಪ್ರೇ ಮಾಡ್ತಾರೆ. ಅದೆಲ್ಲ ಸ್ವಲ್ಪ ಅಂದರೆ ನೀಮ್ ಆಯಿಲು ಇದೆ ನನ್ನ ಹತ್ರ, ನೀಮ್ ಆಯಿಲ್ ಬಾಟ್ಲು ಸಹ ಇದೆ, ಅದರಲ್ಲಿರೋದನ್ನು ಯೂಸು ಸಹ ಮಾಡ್ತಾಯಿದ್ದೀನಿ. ಇದರಲ್ಲಿ ಬಂದು ನೀಮ್ ಆಯಿಲ್ಗೆಲ್ಲ ಸ್ವಲ್ಪ ದುಡ್ಡು ಕೊಡಬೇಕಲ್ವ, ಇದಾದರೆ ಸ್ವಲ್ಪ ಫ್ರೀಯಾಗೂ ಇರುತ್ತೆ ನನಗೆ. ಹುಲ್ಲು ಇಲ್ಲಿ ಮರಗಳೆಲ್ಲ ಜಾಸ್ತಿ ಇದೆ, ಅದಕ್ಕೋಸ್ಕರ ಬೇವಿಂದು ತೊಗೊಂಡು ಬಂದು ಅದರಲ್ಲಿ ಮಾಡ್ತಾಯಿದ್ದೀನಿ ಪ್ರಾಸೆಸ್. ಇದು ನೋಡೋಣ, ಇದು ತುಂಬ ಚೆನ್ನಾಗಿ ಏನಾದರೂ ರಿಸಲ್ಟ್ ಬಂದರೆ ನೆಕ್ಸ್ಟ್ ಟೈಮಿಂದ ಇದೇ ಪ್ರಾಸೆಸ್ನ ಕಂಟಿನ್ಯೂ ಮಾಡ್ತೀನಿ. ಇದೊಂದು ಜಸ್ಟ್ ಎಕ್ಸ್ಪರಿಮೆಂಟ್ ಅಷ್ಟೇ, ಇದೇನು ಎಲ್ಲೂ ಕಾಪಿ ಮಾಡಿರೋದಲ್ಲ. ಜಸ್ಟ್ ನೀಮ್ ಆಯಿಲ್ ಮಾಡೋದನ್ನು ನಾನು ಇದರಲ್ಲಿ ಮಾಡ್ತಾಯಿದ್ದೀನಿ. ಬೇವಿನ ಎಣ್ಣೆಲಿ ಮಾಡೋ ಬದಲಿಗೆ ಬೇವಿನ ಸೊಪ್ಪಲ್ಲಿ ಮಾಡ್ತಾಯಿದ್ದೀನಿ ಅಷ್ಟೇ ಪ್ರಾಸೆಸ್ನ. ಎಲ್ಲ ಕಡೆ ನಾನು ಸ್ವಲ್ಪ ಇದರಲ್ಲಿ ಏನಂದರೆ ಸ್ವಲ್ಪ ಹೆಚ್ಚಿಗೆ ಏನು ತೊಗೊಂಡಿದ್ದೀನಿ ಹುಷಾರಾಗಿ ಮಾಡಬೇಕಾಗಿರೋದಂದರೆ, ಇಲ್ಲಿ ಮೇಲ್ಗಡೆ ಎಲ್ಲ ನಾನು ಫಾಗರ್ ಕೂರಿಸಿದ್ದೀನಲ್ಲ, ಆ ವಯರ್ಗೆ ಕನೆಕ್ಟ್ ಆಗದಿರೋ ಪ್ಲೇಸಸಲ್ಲಿ ಸೆಕ್ಯೂರಾಗಿ ಮಾಡ್ಕೊತಾ ಇದ್ದೀನಿ. ವಿಡಿಯೋ ಎಂಡ್ವರೆಗೂ ಮಾಡಿದ್ರೆ ಇದೊಂದೇ ಅಲ್ಲ, ತುಂಬ ಕ್ಲೀನಿಂಗ್ ಪ್ರಾಸೆಸ್ಸಲ್ಲಿ ತುಂಬ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ. ಅದನ್ನೆಲ್ಲ ಸಹ ವಿಡಿಯೋ ಅಟ್ಯಾಚ್ ಮಾಡಿದ್ದೀನಿ. ವಿಡಿಯೋ ಎಂಡ್ವರೆಗೂ ನೋಡಿದ್ರೆ ನೋಡ್ಬೋದು ಕ್ಲೀನಿಂಗ್ ಪ್ರಾಸೆಸ್ನ ಅಂತ ಹೇಳ್ತಾ. ಇದು ವಿಡಿಯೋ ಮಾಡಿ ಆಲ್ಮೋಸ್ಟ್ ಒಂದು ವಾರದ ಮೇಲಾಗಿದೆ. ಒಂದು ತಿಂಗಳಂತ ಇದ್ದೀನಿ, ಒಂದು ವಾರದ ಮೇಲೆ. ಲಾಸ್ಟ್ ವೀಕಲ್ಲಿ ಇದು ವಿಡಿಯೋ ಮಾಡಿರೋದು. ಲಾಸ್ಟ್ ವೀಕಿಂದ ಮೊನ್ನೆವರೆಗೂ ಏನೇನಾಗಿದೆ ಅಂತ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಇವತ್ತು ಅಂದರೆ ಮೊನ್ನೆದೆಲ್ಲ ಶೇರ್ ಮಾಡೋಕ್ಕಾಗ್ತಿಲ್ಲ, ಯಾಕೆಂದರೆ ಮನೇಲಿ ರಿಲೇಟಿವ್ ಬಂದಿರೋದ್ರಿಂದ ನಾನು ಸಹ ಫಾರ್ಮ್ಗೆ ಹೋಗ್ತಾ ಇಲ್ಲ. ಜಸ್ಟ್ ನಾನು ಬೇಸಿಕ್ ಬೆಡ್ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ಬಂದು ನೆಕ್ಸ್ಟ್ ಪ್ರಾಸೆಸ್ ಮಾಡ್ತಾಯಿದ್ದೀನಿ. ಅದನ್ನು ಸಹ ತೆಗೆದುಬಿಟ್ಟೆ, ಅಂದರೆ ನಾನು ಏನು ಬೇವಿಂದೆಲ್ಲ ಇದು ಮಾಡಿದ್ನಲ್ಲ, ಅದಾದಮೇಲೆ ಈ ಥರ ಒಂದು ಸ್ಪ್ರೇಯರ್ದು ಕೆಲಸ ಸ್ಟಾರ್ಟ್ ಮಾಡಿದೆ. ಇದಕ್ಕೆ ಏನೇನು ಹಾಕ್ಕೊತಾ ಇದ್ದೀನಿ ಅಂದರೆ, ಇದು ಆರ್ಗ್ಯಾನಿಕ್ ವೇಯಲ್ಲಿ ನಾನು ಮಾಡ್ತಾ ಇಲ್ಲ. ಫಾರ್ಮಾಲಿನ್ ಲಿಕ್ವಿಡ್ ಕೇಳಿದ್ದೀರಾ ಅನಿಸುತ್ತೆ. ಇಷ್ಟೇ ಫಾರ್ಮಾಲಿನ್ ಲಿಕ್ವಿಡ್, ಸ್ವಲ್ಪ ನೀವು ನೋಡಿದ್ರಲ್ಲ ಅಷ್ಟೇ ಫಾರ್ಮಾಲಿನ್ನೇ ಹಾಕ್ಕೊಳೋದು. ಇಷ್ಟು ಹಾಕಿರೋದಕ್ಕೇ ನನಗೆ ಉಸಿರು ಕಟ್ಟಂಗಾಗಿ ಹೊರಗಡೆ ಹೋಗ್ಬಿಟ್ಟೆ, ಕಣ್ಣೆಲ್ಲ ಉರಿ ಸ್ಟಾರ್ಟ್ ಆಗಿಬಿಡ್ತು. ತುಂಬ ಕಡಿಮೆ ಪ್ರಮಾಣದಲ್ಲಿ ನಾವು ಇದನ್ನು ಹಾಕ್ಕೊಂಡಿದ್ವಿ. ಇದನ್ನು ಹಾಕ್ಕೊಂಡು ಸ್ಪ್ರೇ ಮಾಡಿರೋದಕ್ಕೆ ಇಷ್ಟು ನೀರಿಗೆ ಅಷ್ಟು ಹಾಕಿದೆ ನಾನು. ಇದನ್ನು ನಾವು ಇಲ್ಲೇ ಮಾಡ್ಕೊಳೋದಕ್ಕೆ ಉದ್ದೇಶ ಏನಪ್ಪ ಅಂದರೆ, ಈ ಟ್ರೈನಿಂಗ್ ರೂಮಲ್ಲಿ ಮಾಡೋದಕ್ಕೆ ಉದ್ದೇಶ ಏನಂದರೆ ಗ್ರೀನ್ ಮ್ಯಾಟ್ ಮೇಲೆ ಬೀಳಬೇಕು ಅಂತಲೇ. ಇಲ್ಲಿ ಬಂದು ಲಾಸ್ಟ್ ವೀಕಲ್ಲಿ ಟ್ರೈನಿಂಗ್ ಬಂದಿದ್ರಲ್ಲ, ಅದರದ್ದು ಸ್ಮಾಲ್ ಗ್ಲಿಮ್ಸಸ್ನ ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಅವ್ರಿಗೆ ಟ್ರೈನಿಂಗ್ ಕೊಡುವಾಗ ಒಂದು ಸ್ಮಾಲ್ ವೀಡಿಯೋ ಗ್ಲಿಮ್ಸಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಡೌಟ್ ಕ್ವೆರಿನ ಕ್ಲಿಯರ್ ಮಾಡ್ಕೊತಾ ಇರೋದು. ಇದರಲ್ಲಿ ಬಂದು ಗೂಗಲಿಂದ ಬಂದಿರೋರು, ಯೂಟ್ಯೂಬಿಂದ ಬಂದಿರೋರು ಸಹ ಇದ್ದಾರೆ. ಇಲ್ಲಿ ಬಂದು ಸ್ಯಾಟರ್ಡೇ ಈ ಟ್ರೈನಿಂಗು ನಡೀತು. ಇವರು ಚಿತ್ರದುರ್ಗದಿಂದ ಬಂದಿದ್ದರು ಸ್ಟೂಡೆಂಟ್ಸು. ಇವರು ಬಂದು ಮಂಡೇ ಟ್ರೈನಿಂಗ್ ತೊಗೊಂಡೋದ್ರು. ಅದು ವಿಡಿಯೋ ಸಹ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇದೆಲ್ಲ ಆದಮೇಲೆ, ಇದೆಲ್ಲ ವಿಡಿಯೋ ಒಂದೇ ದಿನದ್ದಲ್ಲ ಅಲ್ವಾ. ಸೊ ಬೆಡ್ಸ್ ಎಲ್ಲ ನಾನು ನನ್ನ ಸ್ಪಾನ್ ರನ್ನಿಂಗ್ ರೂಮಲ್ಲಿ ಆಲ್ರೆಡಿ ಬೆಡ್ಸ್ ಇಟ್ಟಿರ್ತೀನಲ್ಲ, ಅವನ್ನೆಲ್ಲ ಫ್ರೂಟಿಂಗ್ ರೂಮ್ಗೆ ಶಿಫ್ಟ್ ಮಾಡಿದ್ಮೇಲೆ ನನ್ನ ಸ್ಪಾನ್ ರನ್ನಿಂಗ್ ರೂಮು ಖಾಲಿ ಆಯಿತು. ತುಂಬ ಹಳೆ ವೀಡಿಯೋಗಳಲ್ಲಿ ಹೋದರೆ ಎಲ್ಲೋ ವೀಡಿಯೋದಲ್ಲಿ ಕೇಳ್ತಾ ಇದ್ದಾರೆ, ಒಂದ್ಸಲಿ ಸ್ಪಾನ್ ರನ್ನಿಂಗ್ ರೂಮ್ ಯಾವ ರೀತಿ ಇದೆ ಅಂತ ತೋರಿಸಿ ಅಂತ. ಇದೇನು ಈ ವಿಡಿಯೋ ಮುಖಾಂತರ ನಾನು ಸ್ಪಾನ್ ರನ್ನಿಂಗ್ ರೂಮ್ನು ಸಹ ತೋರಿಸಿದ್ದೀನಿ. ಇಲ್ಲಿ ಬಂದು ಫ್ರೂಟಿಂಗ್ ರೂಮ್ಗೆಲ್ಲ ಶಿಫ್ಟ್ ಮಾಡಿದ್ಮೇಲೆ ಇಲ್ಲಿ ಸ್ಪಾನ್ ರನ್ನಿಂಗ್ ರೂಮ್ನ ನಾನು ಕ್ಲೀನ್ ಮಾಡಿಕೊಂಡೆ. ಅದು ಸಹ ಮಂಗಳವಾರ ಆಯಿತು, ಯಾಕೆಂದರೆ ಸೋಮವಾರ ಟ್ರೈನಿಂಗ್ ಇದ್ದಿದ್ದರಿಂದ ಮಂಗಳವಾರ ಈ ಕೆಲಸ ಮಾಡಿಕೊಂಡೆ. ಇವಾಗ ಎಲ್ಲ ಕೆಲಸ ಆಗಿ ಬೇಸಿಕ್ ವರ್ಕ್ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಇದೇ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ.